ಅದು ಕಾಲೇಜ್ ಆಡಿಟೋರಿಯಂ. ಬಾಯ್ಸ್ ಅಂಡ್ ಗರ್ಲ್ಸ್ ಜೊತೆ ತುಂಬಿ ಹೋದ ಬಹಳ ಗದ್ದಲವಿರುತ್ತದೆ. ಸೊಸೆ ಅನಾಮಿಕಾ ತನ್ನ ಫ್ರೆಂಡ್ ಶಿರೀಷಳ ಜೊತೆಗೆ ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಾಳೆ. ಮೈಕ್ ಹತ್ತಿರ ಮಾಲಿನಿ ಮಾತಾಡ್ತಾ ಇರ್ತಾಳೆ. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಮಾಲಿನಿ. ನಮ್ದು ಒಂದು ಟೆಕ್ಸ್ಟೈಲ್ ಕಂಪನಿ ಇದೆ. ನಮ್ಮ ಹತ್ರ ಶೋಭನಾ ಅನ್ನುವ ಪ್ರಖ್ಯಾತ ಡಿಸೈನರ್ ಇದ್ದಾಳೆ. ಪ್ರತಿದಿನ ನಾನು ಕಾಲೇಜ್ಗೆ ನ್ಯೂ ಲುಕ್ ಡ್ರೆಸ್ ಜೊತೆ ಬರ್ತಾ ಇದ್ದೀನಿ ಅಂದ್ರೆ ಅದೆಲ್ಲ ಆಕೆ ಮಾಡಿದ್ದೆ ಎಂದು ಮೈಕ್ ಅಲ್ಲಿ ಮಾಲಿನಿ ವಿವರವಾಗಿ ಹೇಳುತ್ತಾ ಇದ್ದರೆ ಒಬ್ಬ ಸ್ಟೂಡೆಂಟ್, ಅಂದ್ರೆ ನಾವು ಈಗ ಡಿಸೈನರ್ ನ ಭಜನೆ ಮಾಡ್ಬೇಕಾ ಏನು ಮಾಲಿನಿ? ನೋ ಮಿಸ್ಟರ್, ಇಲ್ಲಿ ನೋಡು, ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರುವ ಅನಾಮಿಕಾ ಅನ್ನುವ ಮಿಡಲ್ ಕ್ಲಾಸ್ ಹುಡುಗಿ ಇನ್ನು ಡಿಫ್ರೆಂಟ್ ಆಗಿರುವ ನ್ಯೂ ಲುಕ್ ಡ್ರೆಸ್ ನ ತಾನು ಹಾಕೋತೀನಿ ಅಂತ ಹೇಳಿದಾಳೆ. ಒಂದು ವೇಳೆ ಅನಾಮಿಕಾ ತಾನು ಹೇಳಿದ ಹಾಗೆ ಡಿಫ್ರೆಂಟ್ ಆಗಿ ನ್ಯೂ ಲುಕ್ ಜೊತೆ ಅಚ್ಚರಿಯಾಗಿರುವ ಡ್ರೆಸ್ ಹಾಕೊಂಡ್ ಬಂದ್ರೆ ನಾನು ಅವಳಿಗೆ 1,00,000 ರೂಪಾಯಿ ಬಹುಮಾನವಾಗಿ ಕೊಡ್ತೀನಿ. ಅನಾಮಿಕಳಿಗೆ ಜಾಬ್ ಕೂಡ ಕೊಡ್ತೀನಿ. ಏನಂತೀಯ ಅನಾಮಿಕಾ ಎಂದು ಅಷ್ಟು ಜನರ ಮುಂದೆ ಮಾಲಿನಿ ಮೈಕ್ ಅಲ್ಲಿ ಕೇಳುತ್ತಲೇ ಅನಾಮಿಕಾ ಕೂಡ ಸ್ವಲ್ಪವೂ ಭಯಪಡದೆ ಮೈಕ್ ಹತ್ತಿರ ಬರ್ತಾಳೆ. ಡಿಯರ್ ಫ್ರೆಂಡ್ಸ್, ತಮಾಷೆಯಾಗಿ ಮಾತನಾಡಿಕೊಂಡ ಮಾತನ್ನ ಮಾಲಿನಿ ಸೀರಿಯಸ್ ಆಗಿ ತಗೊಂಡಿದ್ದಾಳೆ. ಆದ್ರೂ ನಾನೊಬ್ಬ ಮಿಡಲ್ ಕ್ಲಾಸ್ ಸೊಸೆ. ಡಿಫ್ರೆಂಟ್ ಆಗಿ ನ್ಯೂ ಲುಕ್ ಜೊತೆ ಇರುವ ಡ್ರೆಸ್ ಅನ್ನ ತಯಾರು ಮಾಡಲಾರೆ ಅಂತ ಹೇಳಿದ್ರು ಕೂಡ ಕೇಳದೆ ಈ ಮಾಲಿನಿನೇ ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾಳೆ. ನಾನು ಕೂಡ ಈ ಚಾಲೆಂಜ್ ನ ಒಪ್ಕೋತಾ ಇದ್ದೀನಿ ಎಂದು ಅನಾಮಿಕಾ ಕೂಡ ಧೈರ್ಯವಾಗಿ ಹೇಳಿದ್ದರಿಂದ ಆ ವೇದಿಕೆ ಹೊಂದಿರುವ ವಿದ್ಯಾರ್ಥಿಗಳೆಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಆಗ ತಕ್ಷಣ ಮಾಲಿನಿ ಅನಾಮಿಕಾ ಹತ್ತಿರದಿಂದ ಮೈಕ್ ತಗೋತಾಳೆ. ಅನಾಮಿಕಾ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದಾಳೆ. ಬಿ ಹ್ಯಾಪಿ. ಏನಕ್ಕಾದ್ರೂ ಒಂದು ಟೈಮ್ ಇರುತ್ತಲ್ಲ, ಈ ಡಿಫ್ರೆಂಟ್ ನ್ಯೂ ಲುಕ್ ಡ್ರೆಸ್ಗೆ ಕೂಡ ಒಂದು ಟೈಮ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಆ ಟೈಮ್ ಕೂಡ ನೀನೇ ಹೇಳು ಮಾಲಿನಿ. 1 ವೀಕ್ ಅನಾಮಿಕಾ. ಓಕೆ ಮಾಲಿನಿ ಎಂದು ಹೇಳಿ ಅನಾಮಿಕಾ ತನ್ನ ಫ್ರೆಂಡ್ ಶಿರೀಷಳ ಜೊತೆ ಸೇರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಒಂದು ದಿನ ಡೈನಿಂಗ್ ಟೇಬಲ್ ಹತ್ತಿರ ನಿಂತ್ಕೊಂಡ ಶಾರದಾ ಅಯೋಮಯದಿಂದ ಗೋಡೆ ಗಡಿಯಾರದ ಕಡೆ ನೋಡ್ತಾ ಇರ್ತಾಳೆ. ಬೆಳಿಗ್ಗೆ 9 ಗಂಟೆ ಆಗ್ತಾ ಇರುತ್ತದೆ. ತನ್ನಲ್ಲಿ ತಾನು, ಇದೇನಿದು, ಅನಾಮಿಕಾ ಇನ್ನೂ ಟಿಫಿನ್ ಮಾಡೋದಕ್ಕೆ ಬಂದಿಲ್ಲ, ಹಸಿವೆ ಆಗ್ತಾ ಇಲ್ವಾ, ಕಾಲೇಜ್ಗೆ ಹೋಗೋ ಟೈಮ್ ಕೂಡ ಆಯ್ತು, ಈ ಸೊಸೆ ರೂಮಲ್ಲಿ ಏನ್ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ಮಗು ರಮೇಶು, ಸೊಸೆ ಅನಾಮಿಕಾ ಎಲ್ಲಿ? ರೂಮಲ್ಲಿ ಇದ್ದಾಳಮ್ಮ, ಟಿಫಿನ್ ಮಾಡೋದಕ್ಕೆ ಬರಲ್ಲ ಅಂತ ಮೊಂಡಿಯಾಗಿದ್ದಾಳಮ್ಮ. ಯಾಕೆ ಮಗನೇ, ನಾನ್ ಮಾಡೋ ಟಿಫಿನ್ ಸೊಸೆಗೆ ಹಿಡಿಸ್ತಾ ಇಲ್ವಂತ? ಆ ಮೊಂಡಿತನ ನೀನು ಮಾಡುವ ಟಿಫಿನ್ ಬಗ್ಗೆ ಅಲ್ಲಮ್ಮ, ತಾನು ಹಾಕೊಳ್ಳುವ ಡ್ರೆಸ್ ಬಗ್ಗೆ. ಕೊಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ಲ ಮಗನೇ, ಇಲ್ಲ ಅಂದ್ರೆ ಸೊಸೆಗೆ ಬೇಜಾರಾಗುತ್ತೆ. ಎಷ್ಟು ಬೇಡ್ಕೊಂಡ್ರು ಕೋಪದ ಸಿಂಹಾಸನದಿಂದ ಇಳಿಯಲ್ಲ. ನನಗ್ ಬಂದಿರೋ ನಷ್ಟ ಏನೋ ಇಲ್ಲಮ್ಮ, ನನಗೆ ಟಿಫಿನ್ ಹಾಕು, ನಾನು ಆಫೀಸ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನನಗೆ ಲೇಟ್ ಆಗುತ್ತೆ. ಆ ನಂತರ ಮತ್ತೆ ನಾನು ನಮ್ ಬಾಸ್ ಹತ್ರ ಬೈಸ್ಕೋಬೇಕು ಎಂದು ಹೇಳಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾನೆ. ಅಮ್ಮ, ನನಗೆ ಟಿಫಿನ್ ಬಡಿಸು, ನಾನು ಆಫೀಸ್ಗೆ ಹೋಗ್ಬೇಕು ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಹೆಂಡತಿ ಶಾರದಾ, ಮಗ ರಮೇಶ ಕಾಣಿಸುತ್ತಾರೆ. ಆದರೆ ಯಾವತ್ತೂ ಇರುವ ಸೊಸೆ ಅನಾಮಿಕಾ ಕಾಣಿಸುವುದಿಲ್ಲ. ಮಗು ರಮೇಶು, ಸೊಸೆಯಲ್ಲೋ? ಅವಳು ರೂಮಲ್ಲಿದ್ದಾಳಪ್ಪ, ಅವಳಿಗೆ ಹಸುವೆ ಇಲ್ಲಂತೆ. ಅಂದ್ರೆ ನಮಗ್ ಕೂಡ ಹಸುವೆ ಇರಲ್ವಲ್ಲ ಮಗನೇ? ಅಪ್ಪ, ನೀವು ಅನಾಮಿಕಳನ್ನು ಅತಿ ಮುದ್ದು ಮಾಡ್ತಾ ಇದ್ದೀರಾ. ಹೀಗಾದ್ರೆ ಅನಾಮಿಕಾ ಪ್ರತಿಯೊಂದಕ್ಕೂ ಕೋಪ ಮಾಡಿ ಕುತ್ಕೋತಾಳೆ, ತನ್ನ ಪಂತನೇ ನಡಿಬೇಕು ಅಂತಾಳೆ, ತಾನು ಅಂದ್ಕೊಂಡಿದ್ದೆ ಸಾಧಿಸ್ಬೇಕು ಅಂದ್ಕೋತಾಳೆ. ಶಾರದಾ, ಹೋಗಿ ಸೊಸೆನ ಕರ್ಕೊಂಬಾ, ಎಲ್ರು ಸೇರಿ ಟಿಫಿನ್ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಅನಾಮಿಕಳಿಗಾಗಿ ಹೋಗುತ್ತಾಳೆ. ಇನ್ನು ಮತ್ತೊಂದು ಕಡೆ ಕಾಲೇಜಿನ ಆವರಣದಲ್ಲಿ ಒಂದು ಕಡೆ ಮಾಲಿನಿ, ಕವಿತಾ ಇಬ್ಬರು ಅನಾಮಿಕಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಎಲ್ಲೂ ಇಲ್ಲದ, ಯಾರು ಹಾಕೊಳ್ಳದ ನ್ಯೂ ಲುಕ್ ಡ್ರೆಸ್ ಅನ್ನ ಹಾಕೊಳ್ಳೋದು ನನ್ನಿಂದ ಆಗಲ್ಲ ಅಂತ ನೀನು ಡ್ರೆಸ್ ಇಂದ ಕೊಟ್ಟಿರೋ ಏಟನ್ನ ಅನಾಮಿಕಾ ಇನ್ಮೇಲಿಂದ ಕಾಲೇಜಿಗೆ ಬರ್ದೇ ಇರ್ಬೋದು ಮಾಲಿನಿ. ಬಾರ್ದೇ ಇದ್ರೆ ಅವಳಿಗೆ ಒಳ್ಳೇದು, ಬಂದ್ರೆ ನಗೆ ಪಾಟಲಿಗೆ ಈಡಾಗ್ತಾಳೆ. ಬಂದ ನಾವು ಮಾಡುವ ವ್ಯಂಗ್ಯಕ್ಕೆ ಹತ್ಕೊಂಡು ಕ್ಲಾಸ್ ರೂಮ್ ಒಳಗೆ ಒಂದು ಮೂಲೆಯಲ್ಲಿ ಕೂತ್ಕೋತಾಳೆ. ಏನೇನಾದ್ರೂ ಅನಾಮಿಕಾ ನಿನ್ ಜೊತೆ ಅಷ್ಟು ಪೊಗರಿನಿಂದ ಮಾತನಾಡಬಾರ್ದಿತ್ತು. ಹೊಸದಾಗಿ ಮಾರ್ಕೆಟ್ಗೆ ಒಂದು ಡ್ರೆಸ್ ಬಂದ ತಕ್ಷಣ ನೀನೇ ಮೊದಲು ಹಾಕೋತೀಯ ಮಾಲಿನಿ. ಅಂತಹದ್ದು ಹೊಸದಾಗಿ ನ್ಯೂ ಲುಕ್ ಡ್ರೆಸ್ ಹಾಕೊಳ್ಳೋದು ಅನಾಮಿಕಳಿಂದ ಇಲ್ಲಾಗತ್ತೆ? ಆಗಲ್ಲ ಬಿಡೆ. ಸರಿ ಬಿಡೆ, ಈಗ ನಮಗೆ ಅವಳ ಬಗ್ಗೆ ಏನಕ್ಕೆ ಹೇಳು? ಅದು ಕಾಲೇಜ್ಗೆ ಬರೋದಾದ್ರೆ ಈ ಹೊತ್ತಿಗೆ ಬರಬೇಕಾಗಿತ್ತು, ಅಂದ್ರೆ ಇನ್ನೂ ಬಂದಿಲ್ಲ ಅಂದ್ರೆ ಅದರ ಅರ್ಥವೇನು? ಅನಾಮಿಕಾ ಸೋತ್ ಹೋದ್ಲು ಅನ್ನೋ ಅರ್ಥ. ಬಾ, ನಾವು ಕ್ಯಾಂಟೀನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಎಂದು ಹೇಳಿ ಕವಿತಳ ಜೊತೆ ಸೇರಿ ಮಾಲಿನಿ ಅಲ್ಲಿಂದ ಕ್ಯಾಂಟೀನ್ ಕಡೆಗೆ ನಡೆಯುತ್ತಾಳೆ.
ಬೆಡ್ರೂಮ್ ಕಿಟಕಿ ಹತ್ತಿರ ದಿಗಿಲಿನಿಂದ ನಿಂತುಕೊಂಡ ಅನಾಮಿಕಳ ಹತ್ತಿರಕ್ಕೆ ಶಾರದಾ ಬರ್ತಾಳೆ. ಏನು ಸೊಸೆ, ಟಿಫಿನ್ ಮಾಡೋದಕ್ಕೆ ಬಾ ಅಂದ್ರೆ ಹಸಿವಿಲ್ಲ ಅಂತ ಹೇಳ್ದೆ ಅಂತೆ? ಹೌದು ಅತ್ತೆ, ನನಗೆ ನಿಜವಾಗಿ ಹಸಿವೆ ಆಗ್ತಾ ಇಲ್ಲ. ಅದೇ ವಿಷಯನ ಅವ್ರಿಗೆ ಹೇಳಿ ಕಳಿಸ್ದೆ ಅಲ್ಲ, ನಿಮ್ಗೆ ಅವ್ರು ಹೇಳಿಲ್ವಾ? ಮಗ ಹೇಳ್ಬೇಕಾಗಿದ್ದು ಹೇಳಿ ಹೋದ ಬಿಡು. ಏನಾಗಿದೆ ನೀನ್ ಹೇಳು. ನಿನಗೆ ಹಸಿವೆ ಆಗದೆ ಇರೋದಕ್ಕೆ ಕಾರಣ ಏನು? ಹಸಿವೆ ಆಗದೆ ಇರೋದೇ ಅತ್ತೆ. ಹೌದಾ, ಮತ್ತೆ ಏನೋ ಮಗ ಡ್ರೆಸ್ ಅಂತ ಇದ್ದಾನೆ. ಹೌದು ಅತ್ತೆ, ನಮ್ಮ ಕಾಲೇಜಲ್ಲಿ ಮಾಲಿನಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವ್ರಿಗೆ ಒಂದು ಟೆಕ್ಸ್ಟೈಲ್ ಕಂಪನಿ ಕೂಡ ಇದೆ. ಅಲ್ಲಿ ಶೋಭನಾ ಅನ್ನುವ ಡಿಸೈನರ್ ಕೆಲಸ ಮಾಡ್ತಾಳೆ. ಹೊಸ ಹೊಸ ಡಿಸೈನ್ಸ್ ಮಾಡ್ತಾಳೆ. ಈಗ ನಾನು ಕೂಡ ಡಿಫ್ರೆಂಟ್ ನ್ಯೂ ಲುಕ್ ಜೊತೆ ಇರುವ ಡ್ರೆಸ್ನ 1 ವೀಕಲ್ಲಿ ಹಾಕೋಬೇಕು. ಹೇಗೆ ಹೇಳಿಯತ್ತೆ? ನೀನು ನನಗೆ ಹೇಳಿದ್ ಈಗಲೇ ಅಲ್ವಾ ಅನಾಮಿಕಾ? ನಾನೇನೋ ಒಂದು ಮಾಡ್ತೀನಿ ಹೊರತು ಮೊದಲು ಟಿಫಿನ್ ಮಾಡುವಂತೆ ಬಾ. ನಿನಗಾಗಿ ನಮ್ಮವರು ನಿನ್ ಗಂಡ ಎದುರು ನೋಡ್ತಾ ಇದ್ದಾರೆ. ನೀವು ನಂಗೆ ಮಾತು ಕೊಟ್ಟಿದ್ರಿ ಅತ್ತೆ, ಡ್ರೆಸ್ನ ತಯಾರು ಮಾಡ್ಬೇಕು. ಕಾಲೇಜಲ್ಲಿ ನನ್ನ ಮಾತು ನಿಲ್ಲಿಸ್ಬೇಕು. ತಪ್ಪದೆ ತಯಾರು ಮಾಡ್ತೀನಿ ಸೊಸೆ ಎಂದು ಹೇಳಿದ್ದರಿಂದ ಅನಾಮಿಕಾ ಸಂತೋಷ ಪಡುತ್ತಾಳೆ. ಇನ್ನು ಶಾರದಳ ಜೊತೆ ಸೇರಿ ಟಿಫಿನ್ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ. ಅತ್ತೆ ಮಾವ ಗಂಡನ ಜೊತೆ ಸೇರಿ ಕೂತ್ಕೊಂಡು ಸಂತೋಷದಿಂದ ಟಿಫಿನ್ ಮಾಡ್ತಾಳೆ. ಮತ್ತೊಂದು ದಿನ ಶಾರದಾ ಹೊಲಿಗೆ ಮಿಷನ್ ಕಲಿಸುವ ಪದ್ಮಜಳ ಹತ್ತಿರ ಬರ್ತಾಳೆ. ಏನು ಶಾರದಾ ಚಿಕ್ಕಮ್ಮ, ಯಾವತ್ತೂ ಬಾರದವಳು ಈ ದಿನ ನಮ್ಮನೆಗೆ ಬಂದಿದ್ದೀರಾ? ಪದ್ಮಜ, ಇದ್ದಕ್ಕಿದ್ದ ಹಾಗೆ ನನಗೆ ಹೊಲಿಗೆ ಕಲಿಸ್ಬೇಕು ಕಣೆ. ಅಷ್ಟು ಬೇಗ ಹೊಲಿಗೆ ಮಿಷನ್ ಕಲ್ತ್ಕೊಂಡು ಏನ್ ಮಾಡ್ತೀಯ ಚಿಕ್ಕಮ್ಮ? ಅದು ಹೇಳೋದಲ್ಲ ಪದ್ಮಜ, ನೀನು ಮಾಡ್ಬೇಕಾದ ಕೆಲಸ. ನನ್ನ ಸೊಸೆ ಅನಾಮಿಕಂಗೆ ನಾನೇ ಸ್ವಯಂವಾಗಿ ಒಂದು ಡ್ರೆಸ್ ಅನ್ನ ಹೊಲಿಬೇಕು. ಇಲ್ಲ ಅಂದ್ರೆ ಈ ಅತ್ತೆ ಮೇಲೆ ಮಾತು ತಪ್ಪದವಳು ಅಂತ ಬರುತ್ತೆ. ಓಹೋ, ಈಗ ಈ ಹೊಲಿಗೆ ಮಿಷಿನ್ ಕಷ್ಟ ಸೊಸೆಗಾಗಿ ಅನ್ನೋ ಮಾತು. ಸರಿ ಚಿಕ್ಕಿ, ನಾನು ಕಲಿಸ್ತೀನಿ ಬಿಡು ಎಂದು ಹೇಳಿ ಪದ್ಮಜ ಶಾರದಳಿಗೆ ಹೊಲಿಗೆ ಮಿಷನ್ ಕಲಿಸುತ್ತಾ ಇರುತ್ತಾಳೆ. ಶಾರದಾ ಕೂಡ ಬಹಳ ಶ್ರದ್ಧೆಯಿಂದ ಕಲ್ತ್ಕೋತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇನ್ನು ಅನಾಮಿಕಾ ಕಾಲೇಜ್ಗೆ ಬರುತ್ತಾಳೆ. ಮಾಲಿನಿ, ಕವಿತಾ ಇಬ್ಬರು ಎದುರಿಗೆ ಬರುತ್ತಾರೆ. ಹಾಯ್ ಅನಾಮಿಕಾ, ಹೇಗಿದ್ಯಾ? ಹಲೋ ಮಾಲಿನಿ, ನಾನು ಸೂಪರ್ ಆಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಇನ್ನೂ ಸೂಪರ್. ನಾವು ಅಂದ್ಕೊಂಡ ಡೇಸ್ ಹತ್ರ ಬರ್ತಾ ಇದೆ ಅನಾಮಿಕಾ. ಹೌದು ಮಾಲಿನಿ, 1 ಲ್ಯಾಕ್ ಚೆಕ್ ಸಿದ್ಧವಾಗಿರಿಸು, ನಾನೇ ವಿನ್ ಆಗ್ತೀನಿ. ಹಗ್ಲು ಕನ್ಸು ಕಾಣ್ಬೇಡ ಅನಾಮಿಕಾ. ಆರಿ ಹೋಗುವ ದೀಪಕ್ಕೆ ಬೆಳಕು ಹೆಚ್ಚು ಅಂತ ಸೋತು ಹೋಗೋರು ಇಂತಹ ಮಾತುಗಳನ್ನ ಆಡ್ತಾರೆ. ಆ ವಿಷಯ ನನಗೆ ಗೊತ್ತು ಅನಾಮಿಕಾ. ಹೌದು ಮಾಲಿನಿ, ನಿನಗೆ ತಿಳಿದೆ ಹೇಗಿರುತ್ತೆ ಹೇಳು? ಸೋತು ಹೋಗುವ ಅನುಭವ ಅಂತದ್ದು ಮತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಮಾಲಿನಿಗೆ ಬಹಳ ಕೋಪ ಬರುತ್ತೆ. ಆದ್ರೆ ಅದು ಕಾಲೇಜ್ ಆಗಿದ್ದರಿಂದ ಮಾಲಿನಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಾಳೆ. ಇನ್ನು ಅನಾಮಿಕಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮತ್ತೊಂದು ಕಡೆ ಸೊಸೆಗಾಗಿ ಹೊಲಿಗೆ ಮಿಷನ್ ಕಲಿತುಕೊಳ್ಳುತ್ತಿರುವ ಶಾರದಾ ರಾತ್ರಿ ಹಗಲು ಬಹಳ ಆಲೋಚನೆ ಮಾಡಿ ಮನೆಯಲ್ಲಿ ಅಡಿಗೆ ಮನೆಯಲ್ಲಿರುವ ಟೊಮೊಟೊಗಳನ್ನು ನೋಡುತ್ತಲೇ ಟೊಮೊಟೊ ಡ್ರೆಸ್ ಹೊಲಿಬೇಕು ಅಂದ್ಕೋತಾಳೆ. ವಾರೇ ವಾ, ಸೊಸೆ ಟೊಮೆಟೊ ಡ್ರೆಸ್ ನೋಡಿ ಕಾಲೇಜ್ ಅವರು ಫಿದಾ ಆಗ್ಬೇಕು. ಈ ಐಡಿಯಾ ಚೆನ್ನಾಗಿದೆ. ಹೇಗಾದ್ರೂ ಸರಿ, ಸೊಸೆಗಾಗಿ ಟೊಮೆಟೊ ಡ್ರೆಸ್ ನ ಹೊಲಿಬೇಕು, ಹೊಲಿತೀನಿ ಕೂಡ ಎಂದು ಅಂದುಕೊಂಡು ಅನಾಮಿಕಳಿಗೆ ಹೇಳದೆ ಟೊಮೆಟೊ ಡಿಸೈನ್ಸ್ ಜೊತೆ ಇರುವ ಸ್ಟಿಕ್ಕರ್ಸ್ ಅನ್ನ ಕೊಂಡುಕೊಂಡು ಬಂದು ಡಿಫರೆಂಟ್ ನ್ಯೂ ಲುಕ್ ಇರುವ ಹಾಗೆ ಟೊಮೆಟೊ ಡ್ರೆಸ್ ಹೊಲಿಯುತ್ತಾಳೆ ಶಾರದಾ. ಆ ಡ್ರೆಸ್ ಮಿಕ್ಕ ಡ್ರೆಸ್ಗಳಿಗಿಂತ ಭಿನ್ನವಾಗಿ ಬಹಳ ವಿನೂತನವಾಗಿ ನೋಡುತ್ತಲೇ ಆಕರ್ಷಿಸುವ ಹಾಗಿರುತ್ತೆ. ಆ ಡ್ರೆಸ್ ಅನ್ನು ನೋಡಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ವಾವ್ ಅತ್ತೆ, ಟೊಮೆಟೊ ಡ್ರೆಸ್ ಸೂಪರ್ ಆಗಿದೆ. ಇದುವರೆಗೂ ಯಾರು ಇಂತಹ ಡ್ರೆಸ್ ನ ಹೊಲಿಲಿಲ್ಲ ಎಂದು ಮೆಚ್ಚಿಕೊಂಡು ಆ ಡ್ರೆಸ್ ಅನ್ನು ಹಾಕಿಕೊಂಡು ಕಾಲೇಜ್ಗೆ ಬರ್ತಾಳೆ. ಕಾಲೇಜಲ್ಲಿರುವ ಪ್ರತಿಯೊಬ್ಬರು ಅನಾಮಿಕಾ ಹಾಕಿಕೊಂಡ ಆ ಟೊಮೆಟೊ ಡ್ರೆಸ್ ಅನ್ನು ನೋಡಿ ಮೆಚ್ಕೋತಾರೆ. ಮಾಲಿನಿ, ಕವಿತಾ ಕೂಡ ಆ ಡ್ರೆಸ್ ನೋಡಿ ಶಾಕ್ ಆಗುತ್ತಾರೆ. ಏನೇ ಕವಿತಾ, ಇದು ನಾವು ನೋಡ್ತಾ ಇರೋದು ನಿಜವೇನಾ? ನಿಜ ಕಣೆ, ಅನಾಮಿಕಾ ಟೊಮೆಟೊ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ. ಹೀಗೆ ಯಾರೂ ಆಲೋಚಿಸನೇ ಇಲ್ಲ. ನಿಜವಾಗ್ಲೂ ಹೊಲಿಲೇ ಇಲ್ಲ, ಹಾಕೊಂಡೇ ಇಲ್ಲ. ನೀನು ಅನಾಮಿಕಳಿಗೆ ₹1,00,000 ಚೆಕ್ ಕೊಡ್ಲೇಬೇಕು ಎಂದು ಅನ್ನುತ್ತಲೇ ಕೋಪದಿಂದ ಕವಿತಳನ್ನು ನೋಡಿ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಮಾಲಿನಿ. ಕಂಗ್ರಾಟ್ಸ್ ಅನಾಮಿಕಾ, ಡಿಫರೆಂಟ್ ನ್ಯೂ ಲುಕ್ ಜೊತೆ ಇರುವ ಟೊಮೆಟೊ ಡ್ರೆಸ್ ಅನ್ನು ಹಾಕೊಂಡು ನೀನು ಗೆದ್ದೆ. ಕೊಟ್ಟ ಮಾತಿನ ಪ್ರಕಾರವಾಗಿ ನಿನಗೆ ₹1,00,000 ಚೆಕ್ ಕೊಡ್ತಾ ಇದ್ದೀನಿ ಎಂದು ಮಾಲಿನಿ ಅನಾಮಿಕಾ ಹಾಕಿಕೊಂಡ ಡ್ರೆಸ್ ಅನ್ನು ಮೆಚ್ಚಿಕೊಂಡು ತಾನು ಅಂದ ಮಾತಿನ ಪ್ರಕಾರ ಅನಾಮಿಕಳಿಗೆ ₹1,00,000 ಚೆಕ್ ಅನ್ನು ಕೊಡುತ್ತಾಳೆ. ಕವಿತಾ ಕೂಡ ಮಾಲಿನಿಯ ನಂತರ ಅನಾಮಿಕಳಿಗೆ ಕಂಗ್ರಾಟ್ಸ್ ಹೇಳ್ತಾಳೆ. ಅತ್ತಿ ಹೊಲಿದ ಟೊಮೆಟೊ ಡ್ರೆಸ್ ಹಾಕಿಕೊಂಡ ಅನಾಮಿಕಾ ಸಂತೋಷದಿಂದ ಮಾಲಿನಿ ಕೊಟ್ಟ ₹1,00,000 ಚೆಕ್ ಅನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ. ಅದೇ ಸಂತೋಷದಿಂದ ಅತ್ತೆ ಹತ್ರ ಹೀಗಂತಾಳೆ, ಅತ್ತೆ
ನೀವು ಬಹಳ ಗ್ರೇಟು. ನನಗಾಗಿ, ನನ್ನನ್ನು ಗೆಲ್ಲಿಸಲಿಕ್ಕಾಗಿ ನೀವು ಹೊಲಿಗೆ ಮಿಷನ್ ಕಲ್ತ್ಕೊಂಡ್ರಿ, ಟೊಮೊಟೊ ಡ್ರೆಸ್ ಅನ್ನ ಹೊಲಿದ್ರಿ. ತಗೊಳ್ಳಿ ಅತ್ತೆ, ಈ ದುಡ್ಡು ತಗೊಳ್ಳಿ, ಈ ದುಡ್ಡು ನಿಮಗೆ. ಈ ದುಡ್ಡಿನಿಂದ ಹೊಲಿಗೆ ಮಿಷನ್ ಕೊಂಡ್ಕೋ ಅತ್ತೆ. ಇಂತಹ ಹೊಸ ಹೊಸ ಲುಕ್ ಇಂದಿರುವ ಮತ್ತಷ್ಟು ಹೊಸ ಡ್ರೆಸ್ ನ ಹೊಲಿತಾ ಇರಿ. ನಾವು ಒಂದು ಶಾಪ್ ಇಟ್ಕೊಳ್ಳೋಣ ಎಂದು ಅನಾಮಿಕ ಹೇಳಿದ್ದರಿಂದ ಶಾರದಳಿಗೆ ಅನಾಮಿಕ ಹೇಳಿದ ಆಲೋಚನೆ ಕೂಡ ಬಹಳ ಹಿಡಿಸುತ್ತದೆ. ತಕ್ಷಣ ಅನಾಮಿಕ ತಂದುಕೊಟ್ಟ ದುಡ್ಡಿನಿಂದ ಒಂದು ಹೊಸ ಹೊಲಿಗೆ ಮೆಷಿನ್ ಅನ್ನು ಕೊಂಡುಕೊತಾಳೆ. ಇನ್ನು ಆಗಿನಿಂದ ಅನಾಮಿಕಳಿಗೆ ಯಾವ ವಿಧದಿಂದಾದರೆ ಟೊಮ್ಯಾಟೊ ಜೊತೆ ಡ್ರೆಸ್ ಹೊಲಿದಿದ್ದಾಳೋ ಅದೇ ವಿಧದಿಂದ ಹೊಸ ಹೊಸ ತರದಲ್ಲಿ ವಿನೂತನವಾಗಿ ಆಲೋಚಿಸಿ ಜನರೆಲ್ಲರನ್ನು ಆಕರ್ಷಿಸುವ ಹಾಗೆ ಡ್ರೆಸ್ ಹೊಲಿಲಿಕ್ಕೆ ಶುರು ಮಾಡ್ತಾಳೆ ಶಾರದಾ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಗುಡಿಯ ಆವರಣದಲ್ಲಿ ಒಂದು ಕಡೆ ಪೂಜಾರಿ ಶಾರದಾ ಕೂತ್ಕೊಂಡಿರ್ತಾರೆ. ಈಗ ಹೇಳಮ್ಮ ಶಾರದಾ, ಏನು ನಿನ್ನ ಸಮಸ್ಯೆ? ಮದುವೆ ಸಮಸ್ಯೆ ಪೂಜಾರಿ ಅವರೇ. ಯಾರ ಮದುವೆ, ಯಾರಿಗೆ ಸಮಸ್ಯೆ, ಯಾರು ತಂದುಕೊಂಡ ಸಮಸ್ಯೆ, ವಿವರವಾಗಿ ಹೇಳಮ್ಮ. ಎಲ್ಲದಕ್ಕೂ ಒಂದೇ ಉತ್ತರ ಪಂಡಿತ್ರೆ. ನಮ್ಮ ಮಗ ರಮೇಶನ ಮದುವೆ. ಓಹೋ, ಈಗ ನಾನು ರಮೇಶನ ಜಾತಕ ನೋಡಿ ಮದುವೆ ಯೋಗ ಇದೆಯಾ ಅಂತ ಹೇಳಬೇಕು ಅಷ್ಟೇನಾ ತಾಯಿ? ಹೌದು ಪೂಜಾರಿಯವರೇ, ಅಷ್ಟೇ. ಅಂದ್ರೆ ರಮೇಶ್ ಬಾಬು ಹುಟ್ಟಿದ ದಿನ, ನಕ್ಷತ್ರ, ರಾಶಿ ಹೇಳಿ. ಈಗಲೇ ಜಾತಕ ನೋಡಿ ವಿವರ ಹೇಳ್ತೀನಿ ಎಂದು ಪೂಜಾರಿ ಹೇಳುತ್ತಲೇ ಶಾರದಾ ತನ್ನ ಮಗ ರಮೇಶನ ವಿವರಗಳನ್ನು ಪೂರ್ತಿಯಾಗಿ ಹೇಳ್ತಾಳೆ. ಇನ್ನು ಹೊಲದ ಕಡೆ ಹೋಗುತ್ತಿರುವ ಪ್ರಸಾದನಿಗೆ ದಾರಿಯಲ್ಲಿ ಶಂಕರ ಕಾಣಿಸುತ್ತಾನೆ. ಅಯ್ಯನವ್ರೆ, ಅಮ್ಮನವರು ಗುಡಿ ಹತ್ರ ಇದ್ರೆ ನೀವೇನು ಸ್ವಾಮಿ ಈ ಕಡೆ ಹೊಲದ ಕಡೆ ಹೋಗ್ತಾ ಇದ್ದೀರಾ? ಅಮ್ಮನವರು ಗುಡಿ ಹತ್ರ ಇರೋದೇನೋ ಶಂಕರ. ನೀನು ಯಾರನ್ನ ನೋಡಿ ಯಾರು ಅಂದ್ಕೊಂಡ್ಯೋ? ನನ್ನ ಕಣ್ಣು ನನ್ನನ್ನು ಮೋಸ ಮಾಡಲ್ಲ ಏನವ್ರೆ. ನಾನು ಗುಡಿ ಹತ್ರ ನೋಡಿದ್ದು ಅಮ್ಮನವರನ್ನೇ. ಮೇಲಾಗೆ ಅಮ್ಮನವರು ಪೂಜಾರಿ ಹತ್ರ ಮಾತಾಡ್ತಾ ಇದ್ದಾರೆ. ಅಂದ್ರೆ ಹುಡುಗನ ಮದುವೆ ಬಗ್ಗೆ ಇರಬೇಕು. ಶಾರದಳಿಗೆ ಎಷ್ಟು ಸಲ ಹೇಳಿದ್ರು ಅರ್ಥವಾಗಲ್ಲ. ಹೊಲದ ಕೆಲಸ ಮಾಡ್ಕೊಳ್ಳುವ ನಮ್ಮ ಹುಡುಗನ ಅಭಿಪ್ರಾಯ, ಸಿಟಿಯಲ್ಲಿ ಜಾಬ್ ಮಾಡ್ತಾ ಇರುವ ಸೋದರ ಸೊಸೆ ಅನಾಮಿಕಳ ಅಭಿಪ್ರಾಯ ಮೊದಲು ತಿಳ್ಕೊಳ್ಳೆ ಅಂದ್ರೆ ಅವಳು ನನ್ನ ಮಾತನ್ನ ಕೇಳಲ್ಲ ಎಂದು ತಕ್ಷಣ ಗುಡಿ ಕಡೆ ನಡೆಯುತ್ತಾ ಇರುತ್ತಾನೆ ಪ್ರಸಾದ್. ಇನ್ನು ಗುಡಿಯ ಹತ್ತಿರ ಪೂಜಾರಿಯವರು ರಮೇಶನ ಜಾತಕವನ್ನು ನೋಡಿ, ಅಮ್ಮ, ರಮೇಶ್ ಬಾಬು ಅವರಿಗೆ ಮದುವೆ ಯೋಗ ಇದೆ, ಸಂಬಂಧಗಳನ್ನು ನೋಡುವಂತೀರಾ? ನಮಗೆ ಬಹಳ ತಿಳಿದ ಹುಡುಗಿ ಇದೆ ರೀ ಪೂಜಾರಿಯವರೇ. ಶುಭಂ, ಆ ಹುಡುಗಿಯ ವಿವರ ಕೂಡ ಇದ್ರೆ ಹೇಳಿ, ಅವಳ ಜಾತಕ ಕೂಡ ನೋಡ್ತೀನಿ. ಇಬ್ಬರಿಗೂ ಆ ಮದುವೆ ಬಂಧ ಯಾವಾಗ ಇದೆ ಅಂತ ಕೂಡ ತಿಳಿಯುತ್ತಲ್ಲ. ಆ ಹುಡುಗಿ ಹೆಸರು ಅನಾಮಿಕಾ ಪೂಜಾರಿಯವರೇ, ನನ್ನ ಸೋದರ ಸೊಸೆ. ಈಗ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನು ಎಂದು ಅನಾಮಿಕ ಹುಟ್ಟಿದ ದಿನ, ಜನ್ಮ ನಕ್ಷತ್ರ ಇಂತಹ ವಿವರಗಳನ್ನು ಪೂರ್ತಿಯಾಗಿ ಹೇಳುತ್ತಾಳೆ. ಇಷ್ಟರಲ್ಲಿ ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾನೆ. ಬನ್ನಿ ಬನ್ನಿ, ನಾನು ಹೇಳದೇ ಇದ್ರು ಎಲ್ಲದ್ರ ಮೇಲೆ ನಾನು ಪೂಜಾರಿ ಹತ್ರ ಇದ್ದೀನಿ ಅಂತ ತಿಳ್ಕೊಂಡ್ರಿ. ಬಂದ್ರಿ, ಕೂತ್ಕೊಳ್ಳಿ. ಪೂಜಾರಿಯವರು ರಮೇಶ ಅನಾಮಿಕರ ಜಾತಕನ ನೋಡ್ತಾ ಇದ್ದಾರೆ. ನಮಸ್ಕಾರ ಅವ್ರಿ ಪ್ರಸಾದ್ ಅವರೇ. ಹಾ, ನಮಸ್ತೆ ಪೂಜಾರಿ ಅವರೇ. ನೀವು ಜಾತಕವನ್ನ ನೋಡ್ತಾ ಇರಿ, ನಾನು ಶಾರದಳ ಹತ್ರ ಮಾತಾಡ್ತೀನಿ. ಹಾಗೆ ಸ್ವಾಮಿ ಎಂದು ಹೇಳಿ ಪೂಜಾರಿ ಜಾತಕ ನೋಡ್ತಾ ಇರ್ತಾನೆ. ಇನ್ನು ಗುಡಿಯಲ್ಲಿ ಮತ್ತೊಂದು ಕಡೆ ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ. ಶಾರದಾ, ನಾನು ಹೇಳಿದ್ದೇನೋ ನೀನು ಮಾಡ್ತಾ ಇರೋದೇನೋ? ನೀವು ಮೊದಲು ರಮೇಶ್ ಅನಾಮಿಕರ ಟೈಮ್ ನೋಡ್ಕೊ ಅಂತ ಹೇಳಿದ್ರಿ. ಅದು ತಿಳ್ಕೊಳ್ಳದೆ ಆಗ್ಲಿ ಜಾತಕ ಏನಕ್ಕೆ ತೋರಿಸ್ತಾ ಇದೆಯಾ ಹೇಳು? ಹೊಲದ ಕೆಲಸ ಮಾಡುವ ಮಗ ರಮೇಶ್ ಆಗ್ಲಿ, ಸಿಟಿಲಿ ಜಾಬ್ ಮಾಡ್ತಾ ಇರುವ ಸೋದರ ಸೊಸೆ ಅನಾಮಿಕ ಆಗ್ಲಿ ನನ್ನ ಮಾತನ್ನ ಇಲ್ಲ ಅನ್ನವ ನಂಬಿಕೆ ರೀ. ದಿನ ಯಾವತ್ತಿಗೂ ನಮಗೆ ಅನುಕೂಲವಾಗಿ ಇರುವ ಹಾಗಿಲ್ಲ ಶಾರದಾ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ದಿಗಿಲಿನ ಮುಖದಿಂದ ಪೂಜಾರಿಯವರ ಹತ್ರ ಬರ್ತಾನೆ. ಹೌದಮ್ಮ, ಪ್ರಸಾದ್ ಅವರು ಹೇಳಿದ್ದು ನಿಜ. ದಿನ ಯಾವತ್ತು ನಮಗೆ ಅನುಕೂಲವಾಗಿ ಇರೋದಿಲ್ಲ ತಾಯಿ. ಏನಾಯ್ತು ಪೂಜಾರಿಯವರೇ, ಇದ್ರವರೆಗೂ ಚೆನ್ನಾಗೇ ಇದ್ರಿ, ಈಗೇನು ಬಹಳ ಯೋಚನೆಯಿಂದ ಕಾಣಿಸ್ತಾ ಇದ್ದೀರಾ? ದುಃಖ ಪಡುವ ವಿಷಯವಾದ್ರಿಂದ ಹೇಳೋದು ಅನ್ನೋದು ನನ್ನ ಧರ್ಮ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ತಾಯಿ. ರಮೇಶ್ ಅನಾಮಿಕರ ಜಾತಕ ಮದುವೆಗೆ ಕುದುರುತ್ತಾ ಇಲ್ಲ. ಅಡ್ಡಗಳು ಎದುರು ಬರ್ತಾ ಇದೆ. ಅವುಗಳಿಂದ ಅವರ ಜೀವನಗಳು ತಲೆ ಕೆಳಗೆ ಆಗುವ ಅವಕಾಶವಿದೆ. ಪೂಜಾರಿಯವರೇ, ನೀವಿನ್ನೂ ಹೊರಡಿ, ನಾನು ಮತ್ತೆ ನಿಮಗೆ ವಿಷಯ ತಿಳಿಸ್ತೀನಿ. ಹಾಗೆ ಪ್ರಸಾದ್ ಬಾಬು ಎಂದು ಹೇಳಿ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ, ಈಗಲಾದ್ರೂ ನನ್ನ ಮಾತನ್ನ ಕೇಳಿ ಮಗ ರಮೇಶನನ್ನು, ಸೋದರ ಸೊಸೆ ಅನಾಮಿಕಳನ್ನು ಕೇಳಿ ಅವರ ಅಭಿಪ್ರಾಯವನ್ನು ಕೇಳು. ಸರಿ ಕಣ್ರಿ, ಈಗ ಹೊಲದ ಹತ್ರಕ್ಕೆ ಹೋಗಿ ರಮೇಶನ ವಿಷಯ ತಿಳ್ಕೊಳ್ಳೋಣ. ನಾಳೆ ಸಿಟಿಗೆ ಹೋಗಿ ಸೋದರ ಸೊಸೆ ಅನಾಮಿಕಳ ಮಾತು ಕೇಳ್ಕೊತೀನಿ.
ಹಾಗೆ ಶಾರದಾ ಎಂದು ಶಾರದಾ ಪ್ರಸಾದ್ ಅಲ್ಲಿಂದ ಮನೆಗೆ ಹೊರಡುತ್ತಾರೆ. ಇನ್ನು ಸಿಟಿಯಲ್ಲಿ ಒಂದು ಕಾಫಿ ಶಾಪ್ನಲ್ಲಿ ಅನಾಮಿಕಾ ಶೇಖರ್ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅನಾಮಿಕಾ, ಈ ಮಂತು ನಿನ್ನ ಸ್ಯಾಲ್ರಿನ ನೀನಿನ್ನೂ ಕಳಿಸ್ಲಿಲ್ಲ. ಈ ಮಂತು ನಿನಗೆ ಕೊಡೋಕ್ಕಾಗಲ್ಲ ಶೇಖರ್, ನನಗೆ ಸ್ವಲ್ಪ ಖರ್ಚಿದೆ. ಊರ್ನಲ್ಲಿರುವ ನಮ್ಮ ಸೋದರತ್ತೆಯವರಿಗೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಎಂದು ಹೇಳುತ್ತಲೇ ಶೇಖರ್ಗೆ ಕೋಪ ಬರುತ್ತೆ. ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಇನ್ನು ಆ ಕಡೆ ಹೊಲದ ದಟ್ಟದಲ್ಲಿರುವ ಮರದ ಹತ್ತಿರ ರಮೇಶ್ ಶಾರದಾ ಪ್ರಸಾದರು ನಿಂತ್ಕೊಂಡಿರ್ತಾರೆ. ಅಮ್ಮ, ಅಪ್ಪ, ನೀವು ನನ್ನನ್ನು ಅನಾಮಿಕಳನ್ನು ಮದುವೆ ಮಾಡ್ಕೋತೀಯ ಮಗನೇ ಅಂತ ಕೇಳಬೇಕು ಅಂತ ನೀವು ಅಂದ್ಕೊಂಡು ಇಲ್ಲಿಗೆ ಬಂದ್ರಿ ಅಂತ ನನಗೆ ಅರ್ಥವಾಯ್ತು. ಮೊದಲು ನನ್ನನ್ನೆಲ್ಲ ಹೋಗಿ ಅನಾಮಿಕಳನ್ನು ಕೇಳಿ. ನಾಳೆ ನಾನು ಸಿಟಿಗೆ ಹೋಗಿ ತಿಳ್ಕೊತೀನಿ ಮಗನೇ. ನಿನಗೆ ಇಷ್ಟವಾ ಇಲ್ವೋ ಅದು ಹೇಳು ಮೊದಲು. ಅಮ್ಮ, ನಾನು ಹಳ್ಳಿಯ ರೈತ, ಅವಳು ಜಾಬ್ ಮಾಡ್ತಾ ಇರುವ ಸಿಟಿ ಹುಡುಗಿ. ನಮ್ಮಿಬ್ಬರ ಬಂದ ಅವಳ ಇಷ್ಟದ ಮೇಲೆ ಆಧಾರವಾಗಿರುತ್ತೆ. ಮೊದಲು ಹೋಗಿ ಅನಾಮಿಕಳನ್ನು ಕೇಳಿ ಎಂದು ಹೇಳಿದ್ದರಿಂದ ಅಲ್ಲಿಂದ ಶಾರದಾ ಪ್ರಸಾದರು ಮನೆ ಕಡೆಗೆ ಹೊರಡ್ತಾ ಇರ್ತಾರೆ. ಇನ್ನು ಸಿಟಿಯಲ್ಲಿ ತನ್ನ ರೂಮ್ ಕಿಟಕಿ ಹತ್ತಿರ ದಿಗಿಲಿನಿಂದ ಕೂತ್ಕೊಂಡ ಅನಾಮಿಕಳ ಹತ್ತಿರ ಅವಳ ಫ್ರೆಂಡ್ ಅಮೃತ ಬರುತ್ತಾಳೆ. ನೀನು ಚಿಂತೆಯಿಂದ ಇದೆಯಾ ಅಂದ್ರೆ ಆ ಶೇಖರ್ ಮತ್ತೆ ನಿನ್ಗೇನೋ ಒಂದು ಅಂದ ಅನ್ನೋ ಮಾತು. ಅವನು ಏನಂದ? ಈ ಮಂತ್ ಸ್ಯಾಲ್ರಿ ಕೊಡು ಅಂತ ಅಂದ ಅಮೃತ. ನನಗೆ ಖರ್ಚುಗಳಿದೆ, ಕೊಡಲ್ಲ ಅಂತ ಹೇಳಿದೆ ಅಷ್ಟೇ. ಕೋಪದಿಂದ ಹೊರಟೋದ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ ಅನಾಮಿಕಾ, ಶೇಖರ್ನ ನೋಡ್ತಾ ಇದ್ರೆ ದುಡ್ಡಿನ ಮನುಷ್ಯನ ಆಗಿದ್ದಾನೆ, ಅವನನ್ನು ಅಷ್ಟೆಲ್ಲ ನಂಬೇಡ ಅಂತ ನಾನು ಫಸ್ಟ್ ಇಂದ ಹೇಳ್ತಾನೆ ಇದ್ದೀನಲ್ಲ. ಟೈಮ್ ಸಿಕ್ಕಿದೆ ಅಂತ ನೀನು ಶೇಖರ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ನಿಲ್ಸು ಅಮೃತ. ಶೇಖರ್ ನನ್ನನ್ನ ಎಷ್ಟೋ ಪ್ರೇಮಿಸ್ತಾ ಇದ್ದಾನೆ ಎಂದು ಹೇಳಿ ಕಿಟಕಿ ಹತ್ತಿರದಿಂದ ಹೊರಟು ಹೋಗುತ್ತಾಳೆ. ಅಲ್ಲೇ ಇರುವ ಅಮೃತ ತನ್ನಲ್ಲಿ ತಾನು, ಪ್ರೇಮ ಕುರುಡು ಅಂತಂದ್ರೆ ಏನೋ ಅಂದ್ಕೊಂಡೆ, ಈಗ ಅನಾಮಿಕಳನ್ನ ನೋಡ್ತಾ ಇದ್ರೆ ಅದೇ ನಿಜ ಅಂತ ಅನ್ನಿಸ್ತಾ ಇದೆ ಎಂದು ಬೆಡ್ ಮೇಲೆ ಕೂತ್ಕೊಂಡ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ. ಅವಳು ಕೂಡ ಬೆಡ್ ಮೇಲೆ ಕೂತ್ಕೋತಾಳೆ. ಅನಾಮಿಕಾ ಅಮೃತ ಕ್ಯಾಶುವಲ್ ಆಗಿ ಮಾತಾಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ತಾನು ತಯಾರು ಮಾಡಿದ ತಿಂಡಿಗಳ ಡಬ್ಬವನ್ನು ಹಿಡಿದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ. ಅನಾಮಿಕಳ ಅತ್ತೆ ಶಾರದಾ. ಸೋದರತ್ತೆಯನ್ನು ನೋಡಿ ಸಂತೋಷ ಪಡುತ್ತಾಳೆ ಅನಾಮಿಕಾ. ಅಮೃತ, ಊರಿನಿಂದ ಅತ್ತೆ ಬಂದಿದ್ದಾರಲ್ಲ, ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಬ. ಹಾಗೆ ಅನಾಮಿಕಾ ಎಂದು ಹೇಳಿ ಅಮೃತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇಬ್ಬರೂ ಸ್ವಲ್ಪ ಹೊತ್ತು ಕ್ಷೇಮ ಸಮಾಚಾರ ಮಾತನಾಡಿದ ನಂತರ, ಅನಾಮಿಕಾ, ನನ್ಗೆ ಗೊತ್ತು ಅತ್ತೆ, ನಾನು ಬಾ ಅಂದ್ರೇನೆ ನೀವು ಯಾವತ್ತೂ ಬರಲ್ಲ. ಅಂದ್ರೆ ಈ ದಿನ ನೀವು ನನಗಾಗಿ ಇಲ್ಲಿವರೆಗೂ ಬಂದ್ರಿ ಅಂತಂದ್ರೆ ಅದು ಮದುವೆ ಬಗ್ಗೆನೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅರ್ಥ ಮಾಡ್ಕೊಂಡಿದೀಯಲ್ಲ, ಮತ್ತೆ ನಿಂಗೂ ರಮೇಶನಿಗೂ ಮದುವೆ ಯಾವಾಗ ಮಾಡ್ಬೇಕು ಹೇಳು? ಪೂಜಾರಿ ಹತ್ರ ಮಾತಾಡಿ ಮುಹೂರ್ತ ಇಟ್ಟಿಸ್ತೀನಿ. ಸಿಟಿಲಿ ಜಾಬ್ ಮಾಡ್ತಾ ಇರುವ ನಾನು ಆ ಹಳ್ಳಿಯ ರೈತ ರಮೇಶ್ ಬಾವನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಗೆ ಅಂದ್ಕೊಂಡಿದ್ದೀರಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಸಾರಿ ಅತ್ತೆ, ನಾನು ಇಲ್ಲಿ ಶೇಖರ್ ಅನ್ನುವ ಹುಡುಗನನ್ನ ಪ್ರೇಮಿಸ್ತಾ ಇದ್ದೀನಿ. ಬೇಗದಲ್ಲೇ ಮದುವೆ ಮಾಡ್ಕೋಬೇಕು ಅಂತ ನಾವು ಅಂದ್ಕೋತಾ ಇದ್ದೀವಿ. ಸರಿ ಅನಾಮಿಕಾ, ನೀನಿಲ್ಲಿ ಸಂತೋಷವಾಗಿರೋದೇ ನಮ್ಗೆ ಬೇಕಾಗಿದ್ದು. ಇನ್ನು ನಾನು ಹೋಗಿ ಬರ್ತೀನಿ. ಸರಿ ಅತ್ತೆ, ಜಾಗೃತಿಯಾಗಿ ಹೋಗಿ. ಮಾವಯ್ಯನನ್ನು ಭಾವನನ್ನು ಕೇಳಿದೆ ಅಂತ ಹೇಳಿ ಎಂದು ಹೇಳುತ್ತಲೇ ಶಾರದಾ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಒಂದು ರಾತ್ರಿಯ ಹೊತ್ತು ದುಃಖ ಪಡುತ್ತಿರುವ ಶಾರದಾ ಪ್ರಸಾದರ ಹತ್ತಿರಕ್ಕೆ ಮಗ ರಮೇಶ್ ಬರ್ತಾನೆ. ಅಮ್ಮ, ಯಾಕೆ ದುಃಖ ಪಡ್ತಾ ಇದ್ದೀರಾ? ನೀನೇ ಹೇಳು. ಸಿಟಿ ಹುಡುಗಿ ಹಳ್ಳಿಯವನನ್ನು ಮದುವೆ ಮಾಡ್ಕೋತಾಳ? ನಿನಗೇನು ಕಡಿಮೆ ಮಗನೇ? ಗುಣದಲ್ಲಿ ರಾಮ, ದಾನದಲ್ಲಿ ಕರ್ಣ. ತಾಯಿ ಆದ್ರಿಂದ ನಿನಗೆ ನಾನು ಹಾಗೆ ಅನಿಸ್ತಾ ಇರ್ಬೋದಮ್ಮ. ಅನಾಮಿಕಳಿಗೆ ಕೂಡ ಹಾಗೆ ಅನಿಸ್ಬೇಕು ಅಂತಿಲ್ವಲ್ಲ? ಈ ಅನಾಮಿಕ ಅಲ್ದಿದ್ರೆ ಮತ್ತೊಂದು ಅನುಷಾನ ಕರ್ಕೊಂಡ್ಬರ್ತೀನಿ. ಇಲ್ಲ ಅಂದ್ರೆ ಅಮೃತಳ ಜೊತೆ ಮದುವೆ ಮಾಡಿಸ್ತೀನಿ. ಬೇಡ ಅಪ್ಪ, ನನಗೆ ಮದುವೆ ಮಾಡ್ಕೋಬೇಕು ಅಂತಿಲ್ಲ ಎಂದು ಹೇಳಿ ಹೊರಟು ಹೋಗುತ್ತಾನೆ ರಮೇಶ್. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಚಳಿಗಾಲ ಬಂದೇ ಬರುತ್ತದೆ. ಶೇಖರ್ ದಿನ ದಿನಕ್ಕೂ ಅನಾಮಿಕಳ ಮೇಲೆ ಕೋಪಿಸಿಕೊಳ್ಳುತ್ತಾ ಇರ್ತಾನೆ. ಒಂದು ದಿನ ಅನಾಮಿಕಳನ್ನು ಹೊಡಿತಾನೆ ಕೂಡ. ಅದರಿಂದ ಅನಾಮಿಕಳಿಗೆ ಶೇಖರ್ ಅಸಲು ಮನಸ್ತತ್ವ ಏನು ಅಂತ ಅರ್ಥವಾಗುತ್ತೆ. ತಕ್ಷಣ ಅನಾಮಿಕಾ ತನ್ನ ಸೋದರತೆ ಶಾರದಳ ಹತ್ತಿರಕ್ಕೆ ಬರ್ತಾಳೆ. ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ಈಗ ಭಾವನನ್ನ ಮದುವೆ ಮಾಡ್ಕೋತೀನಿ. ನನಗಿಷ್ಟವಿಲ್ಲ ಅಪ್ಪ, ಯಾವತ್ತಿಗೂ ನಾನು ನಿನ್ನ ಮಗನಾಗಿ ಬದುಕ್ತಾ ಇರ್ತೇನೆ. ಅಸಲು ನೀನು ನನ್ನ ಮಗ ಅಲ್ವಾ ಮಗನೇ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಅಮ್ಮ, ಅನಾಮಿಕಳನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಏಕವಾಗಿ ನಾನು ನಿನ್ನ ಮಗ ಅಲ್ಲ ಅಂತ ಹೇಳ್ತಾ ಇದೀಯಮ್ಮ? ಬಾಬು, ನಿಮ್ಮಮ್ಮ ಹೇಳೋದು ನಿಜ ಬಾಬು. ನೀನು ಶಾರದಳ ಮಗನಲ್ಲ.
ಶಾರದಾ ನಿನಗೆ ಸವತಿ ತಾಯಿ, ನಿಮ್ಮಮ್ಮ ಅನ್ನಪೂರ್ಣ ನನ್ನ ಮೊದಲ ಹೆಂಡತಿ ಎಂದು ಹೇಳುತ್ತಲೇ ರಮೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾ, ಬೇಡ ಅಪ್ಪ, ಇನ್ಯಾವತ್ತಿಗೂ ಈ ಅಮ್ಮ ನನಗೆ ಸವತಿ ತಾಯಿ ಅಂತ ಹೇಳಬೇಡಿ. ನನಗೆ ಅಮ್ಮ ಅಷ್ಟೇ. ಅನಾಮಿಕಳನ್ನೇ ಮದುವೆ ಮಾಡಿಕೊಂಡ್ರೆ ನನ್ನ ತಾಯಿ ಮಗನ ಬಂಧ ಇರುತ್ತಾ ಅಮ್ಮ? ಹೌದು ಮಗನೇ, ಸರಿ ಅಮ್ಮ, ನಾನು ಅನಾಮಿಕಳನ್ನು ಮದುವೆ ಮಾಡ್ಕೋತೀನಿ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ. ಪೂಜಾರಿಯನ್ನು ಕರೆಸಿ ಮುಹೂರ್ತ ಇಡುತ್ತಾರೆ. ಆ ಮುಹೂರ್ತ ಬೆಳಗಿನ ಜಾವ 4 ಗಂಟೆಗೆ ಬರುತ್ತೆ. ಚಳಿಗಾಲದಲ್ಲಿ ಸಣ್ಣಗೆ ಮಂಜು ಬೀಳುತ್ತಾ ಇರುತ್ತದೆ. ಯಾರೂ ಇಲ್ಲದ ಮಂಟಪದಲ್ಲಿ ಚಳಿಗೆ ನಡುಗುತ್ತಾ ರಮೇಶ್ ಅನಾಮಿಕಳ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅದು ನೋಡಿ ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಈ ವಿಧದಿಂದ ಚಳಿಗಾಲದಲ್ಲೇ ತನ್ನ ಸೋದರ ಸೊಸೆಯನ್ನು ಕೊಟ್ಟು ತನ್ನ ಮಗನಿಗೆ ಮದುವೆ ಮಾಡಿಸುತ್ತಾರೆ ಶಾರದಾ ಪ್ರಸಾದರು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ.